ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಅವಿನಾಶ್. ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ನಾವು ಮಾತನಾಡುವಂತದ್ದಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನ ಪಾಳಯದಲ್ಲಿ ಇದೀಗ ಪರಿಷತ್ ಟಿಕೆಟ್ನ ಫೈಟ್ ಆರಂಭ ಆಗಿದೆ. ಅದರಲ್ಲೂ ಕೂಡ ನಾವು ನಿನ್ನೆ ಬಿಜೆಪಿಯ ಕ್ಯಾಂಪ್ನಲ್ಲಿ ಏನೇನು ಚರ್ಚೆಗಳಾಗ್ತಿದೆ, ಹೈಕಮಾಂಡ್ನಿಂದ ಚಾಟಿ ಬೀಸಿದ್ದು ರಾಜ್ಯಸಭೆ ಟಿಕೆಟ್ ವಿಚಾರವಾಗಿ ನೋಡಿದ್ವಿ. ಹಾಗಾದ್ರೆ ಕಾಂಗ್ರೆಸ್ನ ಕ್ಯಾಂಪ್ನಲ್ಲಿ ಏನಾಗ್ತಿದೆ? ಈಗಾಗಲೇ ನೂತನ ಸಾರಥಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯನವ್ರದ್ದು ಬೇರೆ ರೀತಿಯಾದಂಥ ಒಂದಷ್ಟು ಲೆಕ್ಕಾಚಾರಗಳು, ಯೋಚನೆಗಳಿದೆ. ಅದೇ ರೀತಿಯಾಗಿ ಮೂಲ ಕಾಂಗ್ರೆಸ್ಸಿಗರು ಕೂಡ ಅವ್ರದ್ದೇ ಆದಂಥ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ. ಹಾಗಾದ್ರೆ ಈ ಮೂರು ಕ್ಯಾಂಪ್ಗಳಲ್ಲಿ ಅಥವಾ ಕಾಂಗ್ರೆಸ್ನಲ್ಲೇ ಮೂರು ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಇದು ಯಾವ ರೀತಿ ಆಗುತ್ತೆ ಅಂತ ಒಂದು ವಿಚಾರ. ಇನ್ನು ಎರಡನೇದಾಗಿ ನಾವು ನೋಡೋದಾದ್ರೆ, ಈಗ ಮೊದಲನೇದಾಗಿ ನಾವು ಎರಡನೇ ವಿಚಾರದ ಬಗ್ಗೆ ಬರೋದಾದ್ರೆ, ಈ ಭೂ ಸುಧಾರಣಾ ಕಾಯ್ದೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಪರವಿರೋಧದ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಇದ್ದಂಥ ಉಳುವವನೇ ಒಡೆಯ ಏನು ಕಾನ್ಸೆಪ್ಟ್ ಇತ್ತು, ಈಗ ತಿದ್ದುಪಡಿ ಮಾಡೋದ್ರಿಂದ ಇನ್ನಷ್ಟು ಹೊಡೆತ ಬೀಳುತ್ತೆ. ಹಿಂದೆ ಇದ್ದಂಥ ಒಂದು ಪೂರಕವಾದಂಥ ವ್ಯವಸ್ಥೆ ಈಗ ಕಳೆದು ಹೋಗುತ್ತೆ ಅನ್ನೋದು ವಿಪಕ್ಷ ನಾಯಕರ ಒಂದು ವಾದ. ಹಾಗಾದ್ರೆ ಏನೆಲ್ಲ ಪ್ರತಿರೋಧಗಳು ವ್ಯಕ್ತವಾಗ್ತಾ ಇದೆ, ಏನೆಲ್ಲ ವಿಚಾರಗಳು ಈ ಆಡಳಿತ ಸರ್ಕಾರದಿಂದ ಬರ್ತಾ ಇರುವಂಥದ್ದು, ಎರಡನ್ನೂ ಕೂಡ ನೋಡೋಣ ಈ ರಿಪೋರ್ಟ್ನಲ್ಲಿ. ಸಂಪುಟ ನಿರ್ಧಾರ ಸಮರ್ಥಿಸಿಕೊಂಡ ಸಿಎಂ. ಕಾಂಗ್ರೆಸ್ ಕಲ್ಲು ಹುಡುಕೋದು ಬೇಡ ಎಂದ ಕಂದಾಯ ಸಚಿವ. ಕೃಷಿ ಜಮೀನು ಖರೀದಿಗೆ ಅನುಕೂಲ ಮಾಡಿಕೊಡುವ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ವಿಪಕ್ಷ ಕಾಂಗ್ರೆಸ್ ಬೀದಿಗಿಳಿಯಲು ಸಿದ್ಧತೆ ನಡೆಸಿರೋ ಬೆನ್ನಲ್ಲೇ ಕಾಯ್ದೆ ಕುರಿತ ರಾಜ್ಯ ಸಚಿವ ಸಂಪುಟದ ನಿರ್ಧಾರವನ್ನ ಇಂದು ಖುದ್ದು ಸಿಎಂ ಯಡಿಯೂರಪ್ಪ ಅವರೇ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಯ್ದೆ ಕುರಿತಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಡಿರೋ ಆರೋಪಗಳನ್ನ ಸ್ಪಷ್ಟವಾಗಿ ತಳ್ಳಿಹಾಕಿರೋ ಸಿಎಂ, ತಿದ್ದುಪಡಿ ತರೋದ್ರಿಂದ ಸಾಕಷ್ಟು ಉಪಯೋಗ ಇದೆ, ಇದು ಸಿದ್ದರಾಮಯ್ಯ ಅವರಿಗೂ ಮುಂದೆ ಗೊತ್ತಾಗುತ್ತೆ, ಸಿದ್ದರಾಮಯ್ಯ ಅವ್ರ ಜೊತೆ ನಾನು ಚರ್ಚೆ ಮಾಡಿ ತಿದ್ದುಪಡಿ ಬಗ್ಗೆ ಮನವರಿಕೆ ಮಾಡಿಕೊಡ್ತೀನಿ ಅಂತ ಪ್ರತಿಕ್ರಿಯಿಸಿದ್ದಾರೆ. ಇಡೀ ರಾಜ್ಯದ ಜನ ಸ್ವಾಗತ ಮಾಡಿದ್ದಾರೆ. ತಮಗೆ ಗೊತ್ತಿರಲಿ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ನಿರ್ಬಂಧಗಳಿಲ್ಲ. ಇದರಿಂದ ಎಷ್ಟು ಉಪಯುಕ್ತ ಆಗುತ್ತೆ ಅನ್ನುವಂಥದ್ದು ಮುಂದೆ ಸಿದ್ದರಾಮಯ್ಯನವ್ರಿಗೂ ಮನವರಿಕೆ ಆಗುತ್ತೆ. ಅವ್ರಿಗೂ ನಾನು ಮಾತನಾಡ್ತೇನೆ, ಮನವರಿಕೆ ಮಾಡ್ತೇನೆ. ಯಾರ್ದು ಇದಕ್ಕೆ ವಿರೋಧ ಇಲ್ಲ. ದಯಮಾಡಿ ಸಿದ್ದರಾಮಯ್ಯನವರು ಸಹ ಸಹಕರಿಸಬೇಕು. ಇಂದು ಒಳ್ಳೆಯ ಕೆಲಸವನ್ನು ಎಲ್ಲರೂ ಸ್ವಾಗತ ಮಾಡಿರೋ ಸಮಯದಲ್ಲಿ ಅವರು ವಿರೋಧ ಮಾಡೋದು ಏಕೆ ಅನ್ನೋದನ್ನು ನಾನು ಅವ್ರ ಜೊತೆ ಮಾತನಾಡ್ತೇನೆ. ಇದು ಎಲ್ಲರೂ ಸಹ ಒಪ್ಪಿರುವಂಥ ಒಂದು ಅಪರೂಪದ ಕಾರ್ಯಕ್ರಮ. ಭಾಳ ಶ್ರಮ ಹಾಕಿ ಇದನ್ನು ಮಾಡಿದ್ದೇವೆ. ಇದರ ಉಪಯುಕ್ತತೆ ಎಲ್ಲ ರೈತರಿಗೂ ಆಗುತ್ತೆ. ಮತ್ತು ಯಾರು ಬೇಕಾದರೂ ಭೂಮಿಯನ್ನು ಕೊಂಡ್ಕೊಳ್ಳೋದಕ್ಕೆ ಇದರಿಂದ ಅವಕಾಶ ಆಗುತ್ತೆ. ಕೈಗಾರಿಕೆಗಳು ಬರೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಇದೆಲ್ಲವನ್ನು ಇಟ್ಕೊಂಡು ಕೃಷಿ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಕೃಷಿ ಮಾಡಿರುವಂಥದ್ದು ಕೃಷಿ ಬೆಳವಣಿಗೆಗೂ ಇದರಿಂದ ಅನುಕೂಲ ಆಗುತ್ತೆ. ಇದೆಲ್ಲವನ್ನು ಯೋಚನೆ ಮಾಡಿನೇ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಿದೆ. ತಕ್ಷಣ ಸುಗ್ರೀವಾಜ್ಞೆ ಸಹ ನಾವು ಹೊರಡಿಸ್ತಾ ಇದ್ದೇವೆ. ಇಷ್ಟಕ್ಕೂ ರಾಜ್ಯ ಸರ್ಕಾರ ಭೂ ಸುಧಾರಣಾ ಕಾಯ್ದೆಗೆ ತಂದಿರೋ ತಿದ್ದುಪಡಿ ಹೀಗಿದೆ. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಯ ಸೆಕ್ಷನ್ 79A ಮತ್ತು ಬಿ ಅಡಿಯಲ್ಲಿ ಕೃಷಿಕರು ಮಾತ್ರ ಕೃಷಿ ಭೂಮಿ ಖರೀದಿಗೆ ಅವಕಾಶ ನೀಡಲಾಗಿದೆ. ಕೃಷಿಕರಲ್ಲದವರು ಕೃಷಿ ಭೂಮಿ ಖರೀದಿಸಲು ಕಾಯ್ದೆಯನ್ವಯ ಅವಕಾಶ ಇರಲಿಲ್ಲ. ಕೃಷಿ ಭೂಮಿ ಕೃಷಿಕರಲ್ಲೇ ಉಳಿಯಲು ಸೆಕ್ಷನ್ 79AB ಸಹಾಯಕವಾಗಿತ್ತು. ಈಗ ಈ ಸೆಕ್ಷನ್ಗಳನ್ನು ರದ್ದುಪಡಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. 1992ರಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲಾಗಿದ್ದು, ಒಂದು ಕುಟುಂಬಕ್ಕೆ 100 ಎಕರೆಗಿಂತ ಹೆಚ್ಚು ಭೂಮಿ ಖರೀದಿಗೆ ಅವಕಾಶವಿರಲಿಲ್ಲ. ಇನ್ನು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ವಾರ್ಷಿಕ 25 ಲಕ್ಷ ರೂಪಾಯಿವರೆಗೂ ಕೃಷಿಯೇತರ ಆದಾಯ ಇರುವವರಿಗೆ ಖರೀದಿಗೆ ಅವಕಾಶ ನೀಡಲಾಗಿತ್ತು. ಅಲ್ಲದೆ ಡಿಸಿ ಅನುಮತಿ ಪಡೆದು ಕೃಷಿ ಭೂಮಿ ಖರೀದಿಗೆ ಅವಕಾಶವಾಗುವಂತೆ ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿತ್ತು. ಈಗ 79AB ರದ್ದಾದ ಬಳಿಕ ಕೃಷಿ ಭೂಮಿ ಖರೀದಿಗೆ ಡಿಸಿ ಅನುಮತಿ ಬೇಕಿಲ್ಲ. ಅಲ್ಲದೆ 79AB ಅಡಿಯಲ್ಲಿ ದಾಖಲಾಗಿದ್ದ ಪ್ರಕರಣಗಳು ಕೂಡ ರದ್ದಾಗಲಿವೆ. ಕಾಯ್ದೆ ತಿದ್ದುಪಡಿಯನ್ನ ಸರ್ಕಾರ ಬಲವಾಗಿ ಸಮರ್ಥಿಸಿಕೊಳ್ತಿದ್ದು, ಅದರ ವಾದ ಹೀಗಿದೆ. ಯಾರು ಬೇಕಾದರೂ ಕೃಷಿ ಭೂಮಿ ಖರೀದಿಸಬಹುದು ಅನ್ನೋದು ಸರ್ಕಾರದ ಪ್ರಮುಖವಾದ. ಅಲ್ಲದೆ ವಿದ್ಯಾವಂತ ಯುವಕರು, ಪಿತ್ರಾರ್ಜಿತ ಕೃಷಿ ಭೂಮಿ ಇಲ್ಲದವರು ಭೂಮಿ ಹೊಂದಬಹುದು. ಕಾಯ್ದೆಯಲ್ಲಿ ಹಿಂದೆ ಇದ್ದ ನಿರ್ಬಂಧಗಳಿಂದಾಗಿ ನಮ್ಮ ರಾಜ್ಯದವರು ಬೇರೆ ರಾಜ್ಯದಲ್ಲಿ ಹೋಗಿ ಭೂಮಿ ಖರೀದಿ ಮಾಡೋದ್ರಿಂದ ನೋಂದಣಿ ಶುಲ್ಕ ಸರ್ಕಾರಕ್ಕೆ ನಷ್ಟವಾಗ್ತಿದೆ.
ತಿದ್ದುಪಡಿಯಿಂದಾಗಿ ಅದನ್ನ ತಪ್ಪಿಸಿ ನಮ್ಮ ರಾಜ್ಯಕ್ಕೆ ಆದಾಯ ತರಬಹುದು. ಅಲ್ಲದೆ ರೈತರು ಪಾಳು ಬಿದ್ದಿರೋ ಕೃಷಿ ಭೂಮಿಯಿಂದಲೂ ಆದಾಯ ಸೃಷ್ಟಿಸಬಹುದು. ಇನ್ನು ತಿದ್ದುಪಡಿಯಲು ಒಬ್ಬರೇ ಸಾವಿರಾರು ಎಕರೆ ಖರೀದಿಗೆ ಅವಕಾಶ ಇಲ್ಲ. ಆದ್ರೆ ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 108 ಎಕರೆವರೆಗೆ ಖರೀದಿಗೆ ಅವಕಾಶ ಸಿಗಲಿದೆ. ಆದರೆ ಸರ್ಕಾರದ ಈ ವಾದವನ್ನ ಪ್ರತಿಪಕ್ಷ ತಳ್ಳಿ ಹಾಕ್ತಿದೆ. ಕೃಷಿ ಭೂಮಿಯನ್ನ ಶ್ರೀಮಂತರು, ಬಂಡವಾಳಶಾಹಿಗಳು ಖರೀದಿಸಲು ಅವಕಾಶ ಸಿಗಲಿದೆ ಅನ್ನೋದು ಕಾಂಗ್ರೆಸ್ ವಾದ. ರೈತರು ಕೃಷಿ ಭೂಮಿಯನ್ನ ಹೆಚ್ಚಿನ ದುಡ್ಡಿಗೆ ಮಾರಿ ನಿರ್ಗತಿಕರಾಗಲು ದಾರಿ ಮಾಡಿಕೊಟ್ಟಂತಾಗುತ್ತೆ. ಸರ್ಕಾರ ರೈತರ ಭೂಮಿಯನ್ನ ಶ್ರೀಮಂತರಿಗೆ ಮಾರಾಟ ಮಾಡಿಸಲು ಮುಂದಾಗಿದೆ ಅಂತ ದೂರ್ತಿದೆ. ಅಲ್ಲದೆ ಕೈಗಾರಿಕೆಗಳಿಗೆ ಕೃಷಿ ಭೂಮಿ ಬಳಕೆಯಾಗಿ ಕೃಷಿ ನಾಶವಾಗುತ್ತೆ ಅಂತ ಆಕ್ಷೇಪ ಎತ್ತಿದೆ. ಆಗ ದೇವರಾಜ ಅರಸನವ್ರ ಸರ್ಕಾರ, ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಸರ್ಕಾರ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ರೆ, ಈಗ ಉಳ್ಳವರೇ ಭೂಮಿ ಒಡೆಯ ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ. ನೆಗಡಿ ಬಂದಿದೆ ಅಂತ ಮೂಗನೆ ಕತ್ತರಿಸೋಕ್ಕಾಗಲ್ಲ, ಕಾಲಿನಲ್ಲಿ ಗಾಯ ಆಗಿದೆ ಅಂತ ಕಾಲನ್ನೇ ಕತ್ತರಿಸೋಕ್ಕಾಗಲ್ಲ. ಅದ್ರ ಉದ್ದೇಶ ಏನು ಅಂತಂದರೆ, ಇದನ್ನೆಲ್ಲ ನೋಡಿದಾಗ ಕಾರ್ಪೊರೇಟ್ ಬಾಡಿಗಳಿಗೆ, ಶ್ರೀಮಂತರಿಗೆ, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಕೃಷಿ ಭೂಮಿಯನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಈ ಮಧ್ಯೆ ಕಾಂಗ್ರೆಸ್ ವಿರೋಧವನ್ನ ವ್ಯಂಗ್ಯ ಮಾಡಿರೋ ಕಂದಾಯ ಸಚಿವ ಆರ್ ಅಶೋಕ್, ಕಾಂಗ್ರೆಸ್ನದು ಮೊಸರಿನಲ್ಲಿ ಕಲ್ಲಿಲ್ದಿದ್ರೂ ಸ್ಪೂನ್ ಬಿಟ್ಟು ಕೈ ಹಾಕಿ ಕಲ್ಲು ಹುಡುಕೋ ಪ್ರವೃತ್ತಿ ಅಂತ ಹೇಳಿದ್ದಾರೆ. ಅಲ್ಲದೆ ಶೀಘ್ರವೇ ಸುಗ್ರೀವಾಜ್ಞೆ ಮೂಲಕ ಕಾಯ್ದೆ ತಿದ್ದುಪಡಿ ಜಾರಿಗೊಳಿಸುವುದಾಗಿಯೂ ಹೇಳಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವಾದಂತೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಏನಿತ್ತು 1974ರ ಇಸ್ವಿಯಲ್ಲಿ ತಂದಂಥದ್ದು, 79A(b) ಸಂಬಂಧಪಟ್ಟಂಥ ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ನಿರ್ಬಂಧ ಏನಿತ್ತು, ಆ ನಿರ್ಬಂಧವನ್ನು ತೆಗೆದುಹಾಕಿದ್ದೀರಿ. ಅಂದರೆ ಮುಂದಿನ ಕ್ಯಾಬಿನೆಟ್ಟಲ್ಲಿ ಇದಕ್ಕೆ ಆರ್ಡಿನೆನ್ಸ್ ರೂಪವನ್ನು, ಬಿಲ್ ತರುವಂಥ ರೂಪವನ್ನು ಕೊಡ್ತಾ ಇದ್ದೀವಿ. ಒಟ್ಟಾರೆ ಸಚಿವ ಸಂಪುಟ ನಿರ್ಧಾರವನ್ನ ರೈತರ ವಿಚಾರದಲ್ಲಿನ ಕ್ರಾಂತಿಕಾರಕ ನಿರ್ಧಾರ ಅಂತ ರಾಜ್ಯ ಸರ್ಕಾರ ಬಿಂಬಿಸಿಕೊಳ್ತಿದೆ. ಇದೇ ವೇಳೆ ವಿಪಕ್ಷ ಕಾಂಗ್ರೆಸ್ ಪಾಲಿಗೆ ಕಾಯ್ದೆ ತಿದ್ದುಪಡಿ ಹೊಸ ಅಸ್ತ್ರವಾಗಿ ಕಾಣಿಸಿದ್ದು ದೊಡ್ಡ ಮಟ್ಟದ ಹೋರಾಟವನ್ನೇ ರೂಪಿಸಲು ಹೊರಟಿದೆ. ಸದ್ಯದ ಸರ್ಕಾರದ ನಿಲುವನ್ನ ಗಮನಿಸಿದ್ರೆ ನಿರ್ಧಾರ ವಾಪಸಾತಿ ಸಾಧ್ಯತೆಗಳಿಲ್ಲ. ಹಾಗಾಗಿ ವಿಪಕ್ಷ ಕಾಂಗ್ರೆಸ್ ಹೋರಾಟ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೋ ಗೊತ್ತಿಲ್ಲ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. 1961ರ 79 ABC ಕಲಂ ಜೊತೆಗೆ 80 ಕಲಮನ್ನ ಈಗ ರದ್ದುಪಡಿಸುವಂತಹ ವಿಚಾರ ಏನಿದೆ, ಅದೊಂದು ರೀತಿಯಾಗಿ ರೈತರನ್ನ ಈಗ ಒಕ್ಕಲಿಗಿಸುವಂತಹ ಪ್ರಯತ್ನ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆ ಒಂದೇ ಒಂದು ಆಶಾಕಿರಣ ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಈಗ ಕಾರ್ಪೊರೇಟ್ ಸಂಸ್ಥೆಗಳಿಗೆ, ಕಾರ್ಪೊರೇಟ್ನಲ್ಲಿರುವಂಥವರಿಗೆ, ಉದ್ಯಮಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ಆಗ ರೈತರು ಎಲ್ಲಿಗೆ ಹೋಗಬೇಕು ಅನ್ನೋ ರೀತಿಯಾದಂಥ ಪ್ರಶ್ನೆಗಳೀಗ ಉದ್ಭವ ಆಗಿರುವಂಥದ್ದು. ಈಗ ನಮ್ಮ ಜೊತೆಗೆ ST ಪ್ರಶಾಂತ್ ಕುಮಾರ್ ಇದ್ದಾರೆ, ವಕೀಲರು, ನೇರ ಸಂಪರ್ಕದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ. ಪ್ರಶಾಂತ್ ಕುಮಾರ್ ಅವರೇ, ಸದ್ಯಕ್ಕೆ ಈಗ ಈ ಕಲಂಗಳನ್ನು ರದ್ದು ಮಾಡಿರುವಂಥದ್ದು ಕೃಷಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಬೆಳವಣಿಗೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಪ್ರಶ್ನೆಯಲ್ಲಿ ಉದ್ಭವ ಆಗೋದು ಏನು ಅಂತ ಹೇಳಿದ್ರೆ, ರೈತರು ಈಗ ದುಡ್ಡಿನ ಆಸೆಗೆ ಒಂದಷ್ಟು ಜನ ಇರ್ಬೋದು, ಅವರು ತಮ್ಮ ಜಮೀನನ್ನು ಮಾರುವಂತಹ ಸಾಧ್ಯತೆ ಇದೆ ಉದ್ಯಮಿಗಳಿಗೆ. ಹಾಗಾಗಿ ಈ ಕ್ಷೇತ್ರ ಕೂಡ ಕಾರ್ಪೊರೇಟ್ ಆಗಿಬಿಟ್ರೆ ಈಗ ಅಸಲಿಯಾಗಿ ಇರುವಂಥ ರೈತರು ನಿಜಕ್ಕೂ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಿರುವಂಥ ರೈತರ ಕತೆ ಏನು, ಅವರೇನಾದರೂ ಬೀದಿಗೆ ಬರುವಂತಹ ಸಾಧ್ಯತೆಗಳು ಇದೆಯಾ ಅಂತ, ಈಗ ಇದರಿಂದ ಏನೆಲ್ಲ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ ಅಂತ ನೋಡಿ. ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಹೇಗೆ ಅಂದ್ರೆ, ಈ ಆಕ್ಟ್ ನ ಅವರು ಜಾರಿಗೆ ತಂದಾಗ ಇದನ್ನ ಸ್ಕೆಡ್ಯೂಲ್ 9 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಾಕ್ತಾರೆ. ಸ್ಕೆಡ್ಯೂಲ್ 9 ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಗೆ ಅಂದ್ರೆ, ಯಾವೊಂದು ಎನಾಕ್ಟ್ಮೆಂಟ್ ನ ಸ್ಕೆಡ್ಯೂಲ್ 9 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಾಕಿದಾಗ ಆದಂತಹ ಎನಾಕ್ಟ್ಮೆಂಟ್ ನ ನಾವು ಕೋರ್ಟ್ ಮುಂದೆ ವಿಚಾರ ಮಾಡುವಂತಿಲ್ಲ. ಇಲ್ಲ ಪ್ರಶಾಂತ್ ಕುಮಾರ್, ನಾನು ಮಾತಾಡ್ತೀನಿ ನಿಮ್ಮ ಜೊತೆ, ಮತ್ತೆ ನಾನು ಮಾತನಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ ಏನೇನೆಲ್ಲ ಒಂದು ಚಾನ್ಸಸ್ ಇದೆ ಅಂತ. ಅದೇ ರೀತಿಯಾಗಿ ತೇಜಸ್ವಿ ಪಟೇಲ್, ರೈತ ಮುಖಂಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತೇಜಸ್ವಿ ಪಟೇಲ್ ಅವರೇ, ಈಗ ರಾಜ್ಯ ಸರ್ಕಾರ ಮಾಡಲು ಹೊರಟಿರುವಂತಹ ತಿದ್ದುಪಡಿ ಏನಿದೆ ಅದರಿಂದ ಕ್ರಾಂತಿಕಾರಿ ಬೆಳವಣಿಗೆ ಆಗುತ್ತೆ ಅನ್ನೋದು ಸರ್ಕಾರದ ವಾದ. ಆದರೆ ಎರಡನ್ನೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ, ಎಷ್ಟು ಮಟ್ಟಿಗೆ ಇದು ಕ್ರಾಂತಿಕಾರಿ, ಎಷ್ಟು ಮಟ್ಟಿಗೆ ಇದು ಆಘಾತವನ್ನು ಕೊಡ್ಬೋದು ಅಂತ. ನಿಮ್ಮ ಒಂದು ಈ ಬಗ್ಗೆ ನಿಮ್ಮ ಮಾತುಗಳೇನು, ಎಷ್ಟು ಮಟ್ಟಿಗೆ ಇದು ಸಮರ್ಪಕವಾದಂತ ತಿದ್ದುಪಡಿ ಅಂತ? ಸರ್, ಕ್ರಾಂತಿಕಾರಿ ಬೆಳವಣಿಗೆ ಅಂದ್ರೆ ಯಾರಿಗೆ ಯಾವ ವಲಯಕ್ಕೆ ಅನ್ನೋದು ಮುಖ್ಯ. ಓಕೆ. ಈ ಭೂ ಸ್ವಾಧೀನ
ಈ ಲ್ಯಾಂಡ್ ಏನ್ ರಿಫಾರ್ಮ್ಸ್ ಸುಧಾರಣೆ ಕಾಯ್ದೆ ಏನಿದೆ ಅಂದ್ರೆ ಈವರೆಗೂ ಒಂದು ಲಿಮಿಟೇಷನ್ ಇತ್ತು ಸರ್ ಖರೀದಿ ಮಾಡೋರಿಗೆ, ಮತ್ತು ಆದಾಯದ ಮೂಲನ ಬಗ್ಗೆ ಖಾತ್ರಿ ಇರಬೇಕಿತ್ತು. ಕೃಷಿ ಮೂಲದ ಆದಾಯ ಇದ್ರೆ ಮಾತ್ರ ಭೂಮಿ ಖರೀದಿ ಮಾಡ್ಬೇಕು ಅಂತ. ಈಗ ಎಲ್ಲ ಆ ಕಾನೂನು ಕ್ಲಾಸ್ಗಳನ್ನ ತೆಗೆದು ಯಾರು ಎಷ್ಟು ಹಣ ಎಷ್ಟಾದ್ರೂ ಎಲ್ಲಾದ್ರೂ ಜಮೀನು ತಗೋಬಹುದು ಅನ್ನೋದು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಕನಿಷ್ಠ ರೈತರಿಗೆ ಒಂದು ಭೂಮಿಯನ್ನ ಒಂದು ಭದ್ರತೆನಾರ ಇರ್ತಿತ್ತು ಸರ್. ಇನ್ನು ಒಂದು ಮಾತು ಹೇಳಿದ್ರೆ ವ್ಯಂಗ್ಯ ಅನಿಸ್ಬೋದು, ಭೂಮಿ ನೋಡ್ಯಾರ ಸಾಲ ಸಿಗ್ತಿತ್ತು ನಮಗೆ, ಆದಾಯ ಎರಡನೇದು. ಈಗ ಆ ಭೂಮಿ ಕಸ್ಕೊಂಡು ಬಂಡವಾಳಶಾಹಿಗಳು ಇದು ನೋಡ್ತಾ ಹೋದ್ರೆ ಸರ್, ಇದು ಪ್ಯಾಕೇಜ್, ಒಂದು ಬಂಡವಾಳಶಾಹಿಗಳಿಗೆ ಒಂದು ಪ್ಯಾಕೇಜ್ ಇದೆ, ಕಾನೂನುಗಳು ಪ್ಯಾಕೇಜ್. ಯಾವುದು ಅಂದ್ರೆ ಮೊದ್ಲು ಈ ಇದ್ರ ಸರ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಕಾಯ್ದೆ ಬಂತು, APMC ಕಾಯ್ದೆ ತಿದ್ದುಪಡಿ ಆಯ್ತು, ಈಗ ಭೂ ಸುಧಾರಣೆ ತರ್ತಾ ಇದ್ದಾರೆ. ಒಂದಕ್ಕೊಂದು ಸಂಬಂಧ ಇರುವಂತ ಕಾಯ್ದೆಗಳು ಎಲ್ಲೂ ಕೂಡ ರೈತರಿಗೆ ಅನುಕೂಲ ಇಲ್ಲ. ಕನಿಷ್ಠ ರೈತರಿಗೆ ಭೂಮಿಯರ ಇದ್ರೆ ಅದು ನಮಗೆ ಕೃಷಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇತ್ತು. ಈ ತಿದ್ದುಪಡಿಯಿಂದ ರೈತರಿಂದ ಭೂಮಿ ಕಸ್ಕೊಂಡು ಬಂಡವಾಳಶಾಹಿಗಳು ಕೈ ಕೊಟ್ಟಂಗಾಗತ್ತೆ. ಜೊತೆಗೆ ಎಲ್ಲ ಸರ್ಕಾರಗಳು ಒಂದು ತಿಳ್ಕೋಬೇಕಾಗಿದೆ, ಭೂಮಿ ರೈತರಿಗೆ ಸರ್ಕಾರದಿಂದ ಬಂದಿದ್ದಲ್ಲ, ಪ್ರಕೃತಿಯಿಂದ ಬಂದಿರೋದು ಭೂಮಿ. ಇದರಲ್ಲಿ ಸರ್ಕಾರ ತನಗೆ ಏನು ನಾವು ಸರ್ಕಾರ ರಚಿಸ್ಕೊಂಡಿದೀವಿ ಕಾಯ್ದೆ ಮೂಲಕ ನಮ್ಮ ಹಕ್ಕನ್ನು ಕಸ್ಕೊಳ್ಳುವಂತ ಪ್ರಯತ್ನ ಇದೆ. ಇದು ಕೇವಲ ರೈತರ ವಿರುದ್ಧ ಅಲ್ಲ, ಇದು ಪ್ರಕೃತಿ ವಿರುದ್ಧನೂ ಕೂಡ ಇದೆ. ಯಾಕಂದ್ರೆ ಭೂಮಿಯಿಂದ ನಮಗೆ ಸಂಬಂಧ, ನಮ್ಗೆ ಅಲ್ಲಿ ಹುಟ್ಟಿನಿಂದ ಬರುತ್ತೆ ಭೂಮಿಗೆ ನಮ್ಮ ಸಂಬಂಧ. ಆದ್ರೆ ಆ ಪ್ರಕಾರ ಕೃಷಿ ನಾವು ಮಾಡ್ಕೊಂತ ಬಂದಿದೀವಿ. ಈ ಸರ್ಕಾರ ಏನ್ ಕಾಯ್ದೆ ತರ್ಲಿಕ್ಕೆ ಕೊಟ್ಟಿದೆ, ಖಂಡಿತ ರೈತರಿಗೆ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಓಕೆ, ಪ್ರಶಾಂತ್ ಕುಮಾರ್ ಅವರು ಆಗ್ಲೇ ಮಾತನಾಡ್ತಾ ಇದ್ರು. ಪ್ರಶಾಂತ್ ಕುಮಾರ್ ಅವರು, ಈಗ ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ರಿಫಾರ್ಮ್ ಆಕ್ಟ್ ಇದೆ ಅಂತ, ಅದ್ರ ಬಗ್ಗೆ ನೀವು ಯಾವ ರೀತಿಯಾಗಿ ನೋಡ್ತಾ ಇದ್ರಿ ಈ ಒಂದು ತಿದ್ದುಪಡಿ ವಿಚಾರವನ್ನ? ಈಗ ತಿದ್ದುಪಡಿ ಏನಾಗಿದೆ, ನಾವು ಇದನ್ನ ಆಕ್ಚುಲಿ ಒಂದಷ್ಟು ತಾಂತ್ರಿಕ ಅಡಚಣೆ ಆಗ್ತಿದೆ ನಿಮ್ ಜೊತೆ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ. ತೇಜಸ್ವಿ ಪಾಟೀಲ್ ಅವರೇ, ನೀವು ಹೇಳುವಂತ ಪ್ರಕಾರ ಈ ಒಂದಷ್ಟು ಮಾನದಂಡಗಳಿದೆ, ಏನಾದ್ರೂ ಈ ಮಾರಾಟ ಮಾಡೋದಾದ್ರೂ ಕೂಡ ಒಂದಷ್ಟು ಮಾನದಂಡ ಅಂತ ಫಿಕ್ಸ್ ಮಾಡ್ತಿದ್ದಾರೆ. ಅಂದ್ರೆ ಇದು ಕೇವಲ ಕೃಷಿಗೆ ಮಾತ್ರ ಬಳಕೆ ಆಗುತ್ತಾ? ಮುಂದಿನ ದಿನಗಳಲ್ಲಿ ಕೃಷಿಯೇತರ ಚಟುವಟಿಕೆಗಳಿಗೂ ಏನಾದ್ರೂ ಬಳಕೆ ಆದ್ರೆ, ದುರ್ಬಳಕೆ ಆದ್ರೆ ಆಗ ನಿಜಕ್ಕೂ ಈ ತಿದ್ದುಪಡಿಗೆ ಒಂದು ಅರ್ಥ ಇರೋದಿಲ್ಲ ಅಂತ ಬಹಳಷ್ಟು ಜನರ ವಾದ ಈ ಸಂದರ್ಭದಲ್ಲಿ ಅಂತ. ಹೌದು ಸರ್, ನಾವು ಒಂದು ವೇಳೆ ಈ ತಿದ್ದುಪಡಿ ತಂದು ಆಗ್ರೋ ಇಂಡಸ್ಟ್ರೀಸ್ಗೆ ಅಥವಾ ಕೃಷಿ ಪೂರಕವಾದ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ರು ಕೂಡ ನಾವು ಆ ವಿಷಯದಲ್ಲೂ ಕೂಡ ಸ್ವಲ್ಪ ಅನುಮಾನ ಇಟ್ಕೊಂಡಿರ್ತಿದ್ವಿ. ಕಾರಣ ಈಗ ಶುಗರ್ ಫ್ಯಾಕ್ಟರೀಸ್ ಕೂಡ ಆಗ್ರೋ ಇಂಡಸ್ಟ್ರೀಸ್, ಆದ್ರೆ ಸಕ್ಕರೆ ಕಾರ್ಖಾನೆಗಳಿಂದ ಸರ್ಕಾರ ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿದೆಯಾ ಇವರಿಗೂ, ಕಬ್ಬು ಬೆಳೆಗಾರರಿಗೆ? ಜೊತೆಗೆ ಇನ್ನ ವ್ಯಾಲ್ಯೂ ಅಡಿಷನ್ ಗೆ ಮೆಕ್ಕೆಜೋಳದ ಕಾರ್ಖಾನೆಗಳಿರ್ಬೋದು, ಇತರೆ ಕಾರ್ಖಾನೆಗಳು, ಕೃಷಿ ಆಧಾರಿತ ಕಾರ್ಖಾನೆಗಳಲ್ಲಿ ರೈತರ ಉತ್ಪನ್ನಗಳಿಗೆ ನ್ಯಾಯಯುತವಾದ ಬೆಲೆ ಸಿಗ್ತಾ ಇದೆ ಅಂತ ಅನುಭವ ಇದ್ದಿದ್ರೆ ಆಗ್ರೋ ಇಂಡಸ್ಟ್ರೀಸ್ಗೆ ಏನಾರ ಈ ಕಾಯ್ದೆ ತಿದ್ದುಪಡಿ ಆಗಿದ್ರೆ ಒಂದ್ ಸ್ವಲ್ಪ ವಿಶ್ವಾಸ ಇಡಬಹುದಿತ್ತು, ಸಂಪೂರ್ಣ ಅಲ್ಲ. ಆದ್ರೆ ಈಗ ರಿಯಲ್ ಎಸ್ಟೇಟ್ ನವ್ರಿಗೆ ಇನ್ನೂ ಒಂದು ಆಲೋಚನೆ ಮಾಡ್ಬೇಕಾಗಿತ್ತಂದ್ರೆ, ಯಾರೆಲ್ಲ ಹಣ ಇದೆ ಅವ್ರು ಇವತ್ತು ಜಮೀನ್ ಖರೀದಿ ಮಾಡ್ತಾರೆ, ಅವ್ರು ಆ ಜಮೀನ್ ಆಧರಿಸಿ ಕೃಷಿಕರಾಗ್ತಾರೆ, ಕೃಷಿಕರಾಗಿ ತೆರಿಗೆನಲ್ಲೂ ರಿಯಾಯಿತಿ ಕೇಳ್ಬೋದು ಅವ್ರು. ಈ ಹಿಂದೆ ಕೃಷಿಕರಿಗೆ ಏನಿದೆ ತೆರಿಗೆ ರಿಯಾಯಿತಿ, ಬಂಡವಾಳಶಾಹಿಗಳು ಟ್ಯಾಕ್ಸ್ ಇಂದ ಟ್ಯಾಕ್ಸ್ ಇಂದ ತಪ್ಪಿಸ್ಕೊಳ್ಳಿಗೂ ಕೂಡ ಈ ಅವಕಾಶನ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಾನು ಮಾತಾಡ್ತೀನಿ ತೇಜಸ್ವಿ ಪಾಟೀಲ್ ಅವರೇ. ST ಪ್ರಶಾಂತ್ ಕುಮಾರ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಶಾಂತ್ ಅವರು ಹೇಳ್ತಾ ಇದ್ರಿ ಆಕ್ಟ್ ವಿಚಾರವಾಗಿ. ಹೌದು, ಇದು ಹೇಗೆ ಅಂದ್ರೆ ನಾವು ಈ ಆಕ್ಟ್ ನ ಹೇಗೆ ನೋಡ್ಬೇಕು ಅಂದ್ರೆ, ಈ ಆಕ್ಟ್ ಏನ್ ಹೇಳುತ್ತೆ, ಈಗ 79 ANB ಆಫ್ ದ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಅದು ಏನ್ ಹೇಳುತ್ತೆ ಅಂದ್ರೆ, ನೀವು ಒಬ್ಬ ಅಗ್ರಿಕಲ್ಚರಲಿಸ್ಟ್ ಆಗಿದ್ದೇ ಇದ್ರೆ ಮತ್ತೆ ನಿಮ್ಮ ಇನ್ಕಮ್ 25 ಲಕ್ಷಗಳಿಗಿಂತ ವರ್ಷಕ್ಕೆ ಅಗ್ರಿಕಲ್ಚರ್ ಅಲ್ಲದೆ ಬೇರೆ ಆಕ್ಟಿವಿಟೀಸ್ ಇಂದ ಜಾಸ್ತಿ ಇದ್ರೆ ನೀವು ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ, ಅಂದ್ರೆ ವ್ಯವಸಾಯ ಪೂರ್ವ ಲ್ಯಾಂಡ್ ಅನ್ನ ನೀವು ಪರ್ಚೇಸ್ ಮಾಡಕ್ಕಿಲ್ಲ ಅಂತ ಈ ಆಕ್ಟ್ ಹೇಳುತ್ತೆ. ಬಟ್ ನಾವಿಲ್ಲಿ ಏನ್ ಅರ್ಥ ಮಾಡ್ಬೇಕು, ನಾವು ಫಂಡಮೆಂಟಲ್ ರೈಟ್ಸ್ ಅಂತ ನೋಡಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಲ್ಯಾಂಡ್ ನ ಪರ್ಚೇಸ್ ಮಾಡಿ ಅವ್ರಿಗೆ ಇಷ್ಟವಾದಂತಹ ಉದ್ಯೋಗವನ್ನ ಮಾಡುವಂತಹ ಅವಕಾಶ ನಮಗೆ ಕಾನ್ಸ್ಟಿಟ್ಯೂಷನ್ ಮಾಡಿಕೊಟ್ಟಿದೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಈ ಆಕ್ಟ್ ನ ಶೆಡ್ಯೂಲ್ 9 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಟ್ಟಿರೋದ್ರಿಂದ ನಾವು ಇಷ್ಟು ದಿನಗಳ ಕಾಲ ಈ ಆಕ್ಟ್ ಬಗ್ಗೆ ಯಾವುದೇ ರೀತಿಯಾದಂತಹ ಅಮೆಂಡ್ಮೆಂಟ್ ಆಗ್ಲಿ ರಿಪೀಲ್ಮೆಂಟ್ ಆಗ್ಲಿ ಮಾಡೋಕೆ ಸಾಧ್ಯ ಆಗಿರ್ಲಿಲ್ಲ. ಬಟ್ ಇವತ್ತಿನ ದಿನ ಸರ್ಕಾರ ಏನು ನಿಲುವು ತಗೊಂಡಿದೆ ಅದು ಬಹಳನೇ ಒಳ್ಳೆ ನಿಲುವು ಅಂತ ನನ್ನ ಅಭಿಪ್ರಾಯ. ಏನಕ್ಕೆ ಅಂತ ಹೇಳ್ತೀನಿ, ನಾವು ಈ ಆಕ್ಟ್ ಎನಾಕ್ಟ್ ಮಾಡ್ತಾ ನಮ್ಮ ಭಾರತದ ಪರಿಸ್ಥಿತಿ ಬೇರೆ ಆಗಿತ್ತು, ಬಟ್ ನಾವು ಇವತ್ತಿನ ದಿನ ನಮ್ಮ ಭಾರತದ ಪರಿಸ್ಥಿತಿ ಬೇರೆ ಆಗಿದೆ. ಯಾಕೆಂದ್ರೆ ನಾವು ಗ್ರೀನ್ ರೆವಲ್ಯೂಷನ್ ಮಾಡಿ ಇಂಟೆನ್ಸಿವ್
ಇಂಟೆನ್ಸಿವ್ ಫಾರ್ಮಿಂಗ್ ಮಾಡಿ ನಮ್ಮಲ್ಲಿರುವಂತಹ ಲ್ಯಾಂಡ್ ಅಲ್ಲಿ ಆವತ್ತಿನ ದಿನ ನಮ್ಗೆ ಏನ್ ಭಯ ಇತ್ತು ಅಂದ್ರೆ ಫುಡ್ ಸ್ಕ್ಯಾರ್ಸಿಟಿ ಬರ್ಬೋದು ಭಾರತದಲ್ಲಿ, ಹಾಗೂ ನಾವು ವ್ಯವಸಾಯಕ್ಕೆ ಲ್ಯಾಂಡ್ ಜಾಸ್ತಿ ಇಡದೆ ಇದ್ರೆ ನಮಗೆ ತಿನ್ನೋದಕ್ಕೆ ಆಹಾರ ಇರೋದಿಲ್ಲ ಅನ್ನೋ ಒಂದು ಭಯ ಇರ್ತಿತ್ತು. ಬಟ್ ಇವತ್ತು ಬಿಕಾಸ್ ಆಫ್ ದ ಟೆಕ್ನಾಲಜಿ ಇರೋದ್ರಿಂದ ನಾವು ಕಮ್ಮಿ ಲ್ಯಾಂಡ್ ಅಲ್ಲಿ ಬಹಳ ಜಾಸ್ತಿ ಬೆಳೆ ಬೆಳೆಯುವಂತಹ ಅವಶ್ಯಕತೆಗಳು ಅವಕಾಶಗಳು ನಮಗಿದೆ. ಎರಡನೇ ವಿಷಯ ಏನಂದ್ರೆ ಇವತ್ತಿನ ದಿನ ಬಹಳಷ್ಟು ವಿದ್ಯಾವಂತರು ಸಿಟಿಯಲ್ಲಿ ಓದಿರ್ಬೋದಾಗಿರ್ಬೋದು, ಸಿಟಿಯಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬಹುದು. 40-45 ವರ್ಷಕ್ಕೆ ನಾವು ರಿಟೈರ್ಮೆಂಟ್ ತಗೊಂತೀವಿ. ರಿಟೈರ್ಮೆಂಟ್ ಆದ್ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವು ವ್ಯವಸಾಯ ಮಾಡ್ಬೇಕು ಅನ್ನೋ ಅಂತಹ ಆಲೋಚನೆಗಳು ಬಹಳಷ್ಟು ಜನಕ್ಕೆ ಬರ್ತಾ ಇದೆ. ಆದ್ರೆ ನಾವು ಈ ರೀತಿಯಾದಂತಹ ಒಂದು ಎನಾಕ್ಟ್ಮೆಂಟ್ಸ್ ಆಗ್ಲಿ ಅಥವಾ ಪ್ರಾವಿಷನ್ ಹಿಡ್ಕೊಂಡ್ರೆ ಅವ್ರಿಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ತಗೊಳ್ಳೋದೇ ಬಹಳ ಕಷ್ಟ ಕರ್ನಾಟಕದಲ್ಲಿ. ಸೊ ಅವರು ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ನ ತಗೊಳ್ಳದೇ ಇದ್ರೆ ನಾವು ಎಲ್ಲಿಂದ ಟೆಕ್ನಾಲಜಿನ ಇನ್ಫ್ಯೂಸ್ ಮಾಡೋದು? ಇವತ್ತಿನ ದಿನ ನೋಡಿದ್ರೆ ರೈತರು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಎಲ್ಲಾ ರೈತರು ಪಾಪ ಅವ್ರಿಗೆ ಏನಾಗಿದೆ, ಬಿಕಾಸ್ ಆಫ್ ಅವರ್ ಫೈನಾನ್ಷಿಯಲ್ ಕಂಡೀಷನ್, ಅವರಿಗೆ ಅವರ ಆರ್ಥಿಕ ಪರಿಸ್ಥಿತಿಯಿಂದ ಅವರು ಟೆಕ್ನಾಲಜಿ ಇನ್ಫ್ಯೂಸ್ ಮಾಡೋದಾಗ್ಲಿ ಇಲ್ಲ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಅಗ್ರಿಕಲ್ಚರಲ್ ನ ಹೈಟೆಕ್ ಅಗ್ರಿಕಲ್ಚರ್ ಮಾಡೋದು ಸಾಧ್ಯವಾಗದೇ ಇದೆ. ಅದ್ರ ಕಡೆಯಿಂದ ಬಹಳಷ್ಟು ಒಳ್ಳೆ ಈಗ ವಿದ್ಯಾವಂತರು ಮತ್ತೆ ಬಹಳಷ್ಟು ಯುವಕರು ಎಲ್ಲ ಅಗ್ರಿಕಲ್ಚರಲ್ ಆಕ್ಟಿವಿಟಿ ತಗೊಂಡ್ರೆ ಪ್ರಶಾಂತ್ ಕುಮಾರ್, ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಜೊತೆಗೆ ತೇಜಸ್ವಿ ಪಾಟೀಲ್ ಅವರೇ, ನೀವು ಕೂಡ ಮಾತನಾಡಿದಂಥ ವಿಚಾರ ಸಂಬಂಧಪಟ್ಟ ಹಾಗೆ. ಸೊ ಈಗ ಒಂದು ಟಾಪಿಕ್ ಬಗ್ಗೆ ನೋಡಿದ್ವಿ, ಎರಡನೇ ಟಾಪಿಕ್ ಈಗ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬಿಜೆಪಿಯ ಕ್ಯಾಂಪ್ನಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ವಿ. ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಕಾಂಗ್ರೆಸ್ನ ಕ್ಯಾಂಪ್ನಲ್ಲಿ ಯಾವ ರೀತಿಯಾಗಿ ಪರಿಷತ್ ಟಿಕೆಟ್ ವಿಚಾರವಾಗಿ ಲೆಕ್ಕಾಚಾರಗಳು ಆಗ್ತಿದೆ, ಒಂದಷ್ಟು ಪ್ಲಾನಿಂಗ್ ಆಗ್ತಾ ಇದೆ, ಅದರಲ್ಲೂ ಕೂಡ ಒಂದಷ್ಟು ವಿಭಿನ್ನತೆ ಇದೆ, ಬೇರೆ ಬೇರೆ ರೀತಿಯಾದಂಥ ಇನ್ಪುಟ್ಗಳು ಕೂಡ ಕಾಂಗ್ರೆಸ್ನಲ್ಲಿ ಬರ್ತಾ ಇದೆ. ಅದೊಂದು ರೀತಿಯಾಗಿ ಪರಸ್ಪರ ಕ್ಲಾಶ್ ಆಗುವಂಥ ಸಾಧ್ಯತೆಗಳು ಕೂಡ ಮುಂದಿನ ದಿನಗಳಲ್ಲಿದೆ. ರಾಜ್ಯ ಕಾಂಗ್ರೆಸ್ ಕ್ಯಾಂಪ್ನಲ್ಲಿ ಈಗ ಪರಿಷತ್ ಟಿಕೆಟ್ನ ಫೈಟ್ ನಡೀತಿದೆ, ಒಂದಷ್ಟು ಲೆಕ್ಕಾಚಾರಗಳು ಕೂಡ ಆಗ್ತಿವೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಆಲ್ಮೋಸ್ಟ್ ಸಾರಥಿ ಆದ ನಂತರ, ಜವಾಬ್ದಾರಿಯನ್ನು ಹೊತ್ತುಕೊಂಡ ನಂತರ ಮೇಜರ್ ಆದಂಥ ಒಂದು ಎಲೆಕ್ಷನ್ ಈಗ ಅವ್ರ ಮುಂದೆ ಇರುವಂಥದ್ದು. ಹಾಗಾದರೆ ಏನೆಲ್ಲ ಪ್ಲಾನಿಂಗ್ಗಳಾಗ್ತಿದೆ, ಬನ್ನಿ ನೋಡೋಣ ಪರಿಷತ್ ಫೈಟ್ನ ಇನ್ಸೈಡ್ ಸುದ್ದಿ. ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಎಂಎಲ್ಸಿ ಫಾರ್. ಡಿಕೆಶಿಗೆ ಪರಿಷತ್ ಸವಾಲ್, ಸಿದ್ದರಾಮಯ್ಯ ಉರುಳಿಸ್ತಾರ ಹೊಸ ದಾಳ. ಕಾಂಗ್ರೆಸ್ನಲ್ಲಿ ಪರಿಷತ್ ಚುನಾವಣೆ ಕಾವು ಜೋರಾಗಿದೆ. ಅತ್ತ ಕೈಪಾಳ್ಯದಿಂದ ಕೇವಲ ಇಬ್ಬರಿಗೆ ಮಾತ್ರ ಪರಿಷತ್ಗೆ ಎಂಟ್ರಿ ಕೊಡಲು ಅವಕಾಶ ಇದೆ. ಆಕಾಂಕ್ಷಿಗಳ ಪಟ್ಟಿ ಮಾತ್ರ ದಿನೇ ದಿನೇ ದೊಡ್ಡದಾಗ್ತಾನೆ ಇದೆ. ಹಾಲಿ ಎಂಎಲ್ಸಿಗಳಾದ ಎಂಸಿ ವೇಣುಗೋಪಾಲ್, ನಜೀರ್ ಅಹಮದ್, ಜಬ್ಬಾರ್, ಎಚ್ಎಂ ರೇವಣ್ಣ ಮತ್ತೊಮ್ಮೆ ಆಯ್ಕೆ ಬಯಸುತ್ತಿದ್ರೆ, ನಿವೇದಿತಾ ಆಳ್ವ, ವಿಎಸ್ ಉಗ್ರಪ್ಪ, ಸೂರಜ್ ಹೆಗ್ಡೆ ಕೂಡ ತೀವ್ರ ಪೈಪೋಟಿ ನಡೆಸುತ್ತಿದ್ದಾರೆ. ಇನ್ನು ನಾಯಕರ ಲೆಕ್ಕಾಚಾರ ಹಾಗೂ ಬಣ ರಾಜಕೀಯ ಕೂಡ ಜೋರಾಗಿಯೇ ನಡೆಯುತ್ತಿದೆ. ಪರಿಷತ್ ಚುನಾವಣೆ ವಿಚಾರದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಜಾತಿ ಸಮೀಕರಣದ ಲೆಕ್ಕಾಚಾರ ಹಾಕ್ತಿದ್ದಾರೆ. ಆತ ಹಿಂದುಳಿದ ವರ್ಗದ ಯಾವುದೇ ಜಾತಿಯನ್ನ ಬೆಂಬಲಿಸಿದ್ರು ಇನ್ನೊಂದು ಜಾತಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಹೀಗಾಗಿ ಅಲ್ಪಸಂಖ್ಯಾತರಿಗೆ ಬೆಂಬಲ ನೀಡುವುದು ಸೂಕ್ತ ಎನ್ನುವುದು ಸಿದ್ದರಾಮಯ್ಯ ಚಿಂತನೆ. ಒಂದು ಹೆಸರು ತಾವು ಸೂಚಿಸಿ ಇನ್ನೊಂದು ಹೆಸರನ್ನ ಹೈಕಮಾಂಡ್ಗೆ ಬಿಡೋದು ಸೂಕ್ತ ಎನ್ನುವುದು ಸಿದ್ದರಾಮಯ್ಯ ಟೀಮ್ನ ಲೆಕ್ಕಾಚಾರ. ಹಾಲಿ ಪರಿಷತ್ ಸದಸ್ಯ ನಜೀರ್ ಅಹಮದ್ಗೆ ಸಿದ್ದರಾಮಯ್ಯ ಬೆಂಬಲ ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಮೂಲ ಕಾಂಗ್ರೆಸ್ಸಿಗರ ಗುಂಪು ಮಾತ್ರ ಅಬ್ದುಲ್ ಜಬ್ಬಾರ್ ಹೆಸರು ಹೇಳ್ತಾ ಇದೆ. ಸೇಮ್ ಇಬ್ರಾಹಿಂ, ತನ್ವೀರ್ ಸೇಠ್, ರೆಹಮಾನ್ ಖಾನ್ ಟೀಮ್ ಜಬ್ಬಾರ್ ಪರ ಬ್ಯಾಟ್ ಬೀಸ್ತಾ ಇದೆ. ಹೀಗೆ ಸಿದ್ದರಾಮಯ್ಯ ಬಣ ಲೆಕ್ಕಾಚಾರ ಸಾಗಿದ್ರೆ ಸರ್ವರೊಂದಿಗೂ ಸಾಮರಸ್ಯ ಎಂಬ ತಂತ್ರ ಅನುಸರಿಸಿರುವಂತಹ ಕೆಪಿಸಿಸಿಯ ನೂತನ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ಗೆ ಈಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದ ಸವಾಲು ಎದುರಾಗಿದೆ. ಪರಿಷತ್ ಚುನಾವಣೆ ಅಭ್ಯರ್ಥಿ ಆಯ್ಕೆ ನೂತನ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ಗೆ ಮೊದಲ ಪರೀಕ್ಷೆ. ರಾಜ್ಯಸಭೆ ವಿಚಾರದಲ್ಲಿ ಹೈಕಮಾಂಡ್ ನೇರವಾಗಿ ತೀರ್ಥ ಪ್ರಸಾದ ನೀಡಿತ್ತು. ಈಗ ಡಿ.ಕೆ. ಶಿವಕುಮಾರ್ ಬಣ ರಾಜಕೀಯದಲ್ಲಿ ಮೇಲುಗೈ ಸಾಧಿಸಬೇಕಿದೆ. ಮೂಲಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಹಾಲಿ ಎಂಎಲ್ಸಿ ಎಂಸಿ ವೇಣುಗೋಪಾಲ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಿಂದುಳಿದ ಸವಿತಾ ಸಮಾಜದಿಂದ ಬಂದಿರುವಂತಹ ವೇಣುಗೋಪಾಲ್ಗೆ ಟಿಕೆಟ್ ನೀಡಿದ್ರೆ ಸ್ಪಷ್ಟ ಸಂದೇಶ ರವಾನೆಯಾದಂತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ರಾಮಲಿಂಗಾರೆಡ್ಡಿ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಇಂದು ಹಾಲಿ ಪರಿಷತ್ ಸದಸ್ಯ ಎಚ್ಎಂ ರೇವಣ್ಣ ತಮ್ಮ ನಿವಾಸದಲ್ಲಿ ಹಿಂದುಳಿದ ವರ್ಗಗಳ ಮುಖಂಡರ ಸಭೆ ನಡೆಸುತ್ತಿರುವುದು ಗೊತ್ತಾಗಿ ಅಲ್ಲಿಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ತೆರಳಿ ಅಚ್ಚರಿ ಮೂಡಿಸಿದ್ದಾರೆ.
ಇದರ ನಡುವೆ ಅಲ್ಪಸಂಖ್ಯಾತರು ಎಂದರೆ ಕೇವಲ ಮುಸಲ್ಮಾನರ, ಕ್ರಿಶ್ಚಿಯನ್ ಸಮುದಾಯದವರಿಗೂ ಟಿಕೆಟ್ ನೀಡಿ ಅನ್ನೋ ಕೂಗು ಬಲವಾಗಿ ಕೇಳಿ ಬರ್ತಿದೆ. ಕಳೆದ ಬಾರಿ ಸ್ವಲ್ಪದರಲ್ಲೇ ಟಿಕೆಟ್ ಮಿಸ್ ಮಾಡಿಕೊಂಡಿದ್ದ ನಿವೇದಿತ್ ಆಳ್ವಾಗೆ ಹೈಕಮಾಂಡ್ ಬೆಂಬಲ ಸಿಗುವ ಸಾಧ್ಯತೆ ಇದೆ. ನಿವೇದಿತ್ ಸೋದರ ರಾಹುಲ್ ಗಾಂಧಿ ಟೀಮ್ನಲ್ಲಿರೋದು ಆಳ್ವಾಗೆ ಬಲ ಬಂದಂತಾಗಿದೆ. ಹೀಗಾಗಿ ನಿವೇದಿತ್ ಆಳ್ವಾ ಆಯ್ಕೆ ಆದ್ರೆ ಅಚ್ಚರಿ ಏನೂ ಇಲ್ಲ ಅಂತಿದೆ ಎಐಸಿಸಿ ಕಾರಿಡಾರ್. ಇದೆಲ್ಲದರ ನಡುವೆ ಮೂಲ ಕಾಂಗ್ರೆಸ್ಸಿಗರ ಗುಂಪೊಂದು ಬಿಜೆಪಿ ಮಾದರಿಯಂತೆ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಮಣೆ ಹಾಕಿ ಅಂತ ಹೇಳ್ತಾ ಇದೆ. ಏನೇ ಆದ್ರೂ ಕಳೆದ ಬಾರಿಯಂತೆ ಈ ಬಾರಿ ಕೂಡ ಸೋನಿಯಾ ಗಾಂಧಿ ನೇರ ಆದೇಶ ಪ್ರಕಟಿಸಿದ್ರೆ ಅಚ್ಚರಿ ಏನೂ ಇಲ್ಲ ಅಂತಿದೆ ಕಾಂಗ್ರೆಸ್ನ ಪಾಳೆಯ. ಪ್ರಮೋದ್ TV9 ಬೆಂಗಳೂರು. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.